ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಮಾ, ಭಾವನ ಆರೋಗ್ಯ ಹೆಂಗದೆ? ಆರಾಮಾಗಿದ್ದಾರೆ ಅನ್ಸುತ್ತೆ ಬಾವ, ಮಲ್ಕೊಂಡಿದ್ದಾರೆ. ಅಪ್ಪಯ್ಯ ಈಟೊಂದು ಸೂಕ್ಷ್ಮವಾಗಿರ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಹೊರಟ ಚಿಪ್ಪೊಳಗಡೆನೆ ಅಲ್ವಾ ಅಕ್ಕ ಮೃದುವಾದ ಮುತ್ತು ಸಿಗೋದು. ಗೋಪಾಲಪ್ಪ ಮೇಲ್ ನೋಡಕ್ ಹೊರಟ ಇರ್ಬೋದು, ಅವ್ರ ಮನ್ಸು ತುಂಬಾ ಮೃದು. ಸ್ನೇಹಕ್ಕ, ನೀನು ಹಳೆ ಅಪ್ಪನ್ನ ನೋಡಿರ್ಲಿಲ್ಲ. ನೀನ್ ನೋಡಿದಿದ್ರೆ ಈ ತರ ಹೇಳ್ತಾನೆ ಇರ್ಲಿಲ್ಲ. ಹೆಂಗೋ ಇನ್ನೂ ಸ್ವಲ್ಪ ದಿವಸ ಸುಮಾ ಸಚಿನ್ ನಮ್ಮ ಜೊತೆನೆ ಉಳಿಯಂಗಾಯ್ತಲ್ಲ, ಅದೇ ಖುಷಿ. ಯಾಕೆ ಸುಮಾ, ಬೆಂಗಳೂರಿಗೆ ಹೋಗಕ್ಕಾಗ್ಲಿಲ್ವಲ್ಲ ಅಂತ ಬೇಜಾರಾ? ಸಚಿನ್ ತುಂಬಾ ಆಸೆ ಇಟ್ಕೊಂಡಿದ್ದ ಅಕ್ಕ, ಬೆಂಗಳೂರಲ್ಲಿ ಹೊಸ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತ. ಅಯ್ಯ, ಹೋಗೋದ್ 4 ದಿನ ತಡ ಆದ್ರೆ ಏನಂತೆ? ಅವ್ವ ಬೇರೆ ಇಲ್ಲ, ನೀವು ನಮ್ಮನ್ನು ಬಿಟ್ಟೋಗ್ಬಿಟ್ರೆ. ಬೆಂಗಳೂರಿನಾಗೆಲ್ಲ ಕೆಲಸ ಆದ್ಮೇಲೆ ಹೋಗಿವ್ರಂತೆ. ಯಾವ್ದಕ್ಕೂ ಆತರ ಪಡಬಾರ್ದು, ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಅಷ್ಟು ಅಲ್ಲದೆ ದೊಡ್ಡವ್ರು ಹೇಳ್ತಾರ ನಿಧಾನವೇ ಪ್ರಧಾನ ಅಂತ, ಅಲ್ಲ ಸ್ನೇಹರ? ರೀ ಪಾಪ, ಅವಳು ಅನ್ಕೊಂಡಿರೋ ಕೆಲಸ ನಿಧಾನ ಆಗ್ತಿದ್ಯಲ್ಲ ಅಂತ ಯೋಚನೆ ಮಾಡ್ತಿದ್ರೆ ನೀವು ದೊಡ್ಡದಾಗ ವೇದಾಂತ ಎಲ್ಲ ಮಾತಾಡ್ತೀರಾ. ತಗೊಳಪ್ಪ, ನಮ್ಮವರೇ ನನ್ನ ಮಾತು ಒಪ್ಪಕ್ಕಿಲ್ಲ. ರೀ ಸ್ನೇಹವರೇ, ನಾನು ಹೇಳಿದ್ದು ಇಲ್ಲೇ ಇದ್ಬಿಡಿ ಅಂತಲ್ಲ, ನಿಧಾನವಾಗಿ ಎಲ್ಲ ಕೆಲಸ ಮುಗಿಸ್ಕೊಳ್ಳಿ ಅಂತ. ಸುಮಾ, ಜಾಸ್ತಿ ಯೋಚನೆ ಮಾಡ್ಬೇಡ ಕಣವಿ, ಆಗ ಟೈಮ್ಗೆ ಎಲ್ಲ ಒಳ್ಳೇದಾಯ್ತದೆ. ಹಲೋ, ಹಾ ಭಯ. ಸಾರಿ, ನಾನು ಈಗಲೇ ಬಂದೆ. ರೀ ಏನಾಯ್ತು? ನಾನು ಮನೆ ತಗೋಬೇಕು. ಯೋನಿಚ್ಚಿ ಅಂತ ಹೇಳ್ಬಿಟ್ಟು ಹೋಗಿ ಕಂಟಿ ಅವ್ರೆ. ಬಂದ್ಮೇಲೆ ಕೇಳ್ತೀನಿ. ರೀ ರೀ ಅಕ್ಕ, ಇವ್ರು ಯಾಕೋ ಕೋಪದಲ್ಲಿ ಇರೋಂಗ್ ಕಾಣ್ತಿದ್ದಾರೆ. ನಾನು ಹೋಗಿ ಏನಂತ ನೋಡ್ತೀನಿ. ಉಸಾರು ಕಣವಿ. ಅಕ್ಕ, ಬಾವ ಇಷ್ಟು ಕೋಪದಲ್ಲಿ ಹೋದ್ರು ಏನಾಗಿರ್ಬೋದು? ಯೋನು ಆಗ್ಬಾರ್ದು ಅಂತ ಅದ್ಯಾವ್ರಲ್ಲಿ ಕೇಳ್ಕೊತೀನಿ ಕಣವಿ. ಅಪ್ಪಯ್ಯ, ಇರಲಿ ಮಾಡಿ. ತಕ್ಕಳಿ ಅಪ್ಪಯ್ಯ, ಜ್ಯೂಸ್ ಅಂತ ಎಮ್ಮೆ ಕುಡೀರಿ. ಇದೆಲ್ಲ ಯಾಕವ ತರಕ್ ಹೋದೆ? ಇರ್ಲಿ ಅಪ್ಪಯ್ಯ, ಕುಡೀರಿ. ಈಗ ಹೆಂಗಿದ್ದೀರಾ? ಹುಷಾರಾಗಿಲ್ಲ ಅಂದ್ರೆ ಹೇಳಿ, ನಾನು ಡಾಕ್ಟ್ರನ್ನ ಕರೆಸ್ತೀನಿ. ಬೇಡ ಕಣವ, ಪಾಪಿ ಚಿರಾಯಿ ಅಂತಾರಲ್ಲ ಹಂಗೆ. ಸುಮ್ಕೆ ಹೋಗೋ ಜೀವ ಅಲ್ಲ ಇದು. ಅಯ್ಯೋ ಅಪ್ಪಯ್ಯ, ಯಾಕಪ್ಪಯ್ಯ ಹಿಂಗೆಲ್ಲ ಮಾತಾಡ್ತೀರಾ? ಮೊದಲು ನೀವು ಜ್ಯೂಸ್ ಕುಡೀರಿ. ನಿಮ್ಮ ದೇಹ ನಿಸಕ್ತಿ ಆಗದೆ. ನಿಮ್ಮ ದೇಹ ಸರಿ ಹೋದ್ರೆ ಮನಸ್ಸು ಸರಿ ಹೋಯ್ತದೆ ಅಲ್ಲವಾ? ಜೀವನದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿರೋಳು ಬೆಳಕನಾಗ ಬದುಕೋದ್ಬಿಟ್ಟು ಕತ್ಲನಾಗ ಯಾಕವ ಬದುಕ್ತಿದೀಯ? ಯಾವ್ದಪ್ಪಯ್ಯ ಬೆಳಕು, ಯಾವ್ದು ಕತ್ಲು? ನಡಿಬೇಕು ಅಂತ ನಿಂತ ಯಾಕೆ? ಯಾವ ದಾರಿ ಆದ್ರೇನು? ದಾರಿ ಸವಿಯಲ್ಲ ಅಂತ ಅನಿಸ್ತೈತೆ. ಹಾಗಂತ 8 ದಿನ ಅಂತ ಒಂಟಿಯಾಗಿ ಬದುಕ್ತೀಯ? ನಡೆಯೋವಾಗ ಬೀಳ್ತೀವಿ, ಇಲ್ಲ ಅಂತಲ್ಲ. ಮತ್ತೆ ಎದ್ದು ನೋಡಿದ್ರೆ ಮತ್ತೆ ಬೀಳ್ತೀವಿ ಅಂತ ನಡೆದ್ರೆ ಸುಮ್ಕೇರಕ್ಕಾಯ್ತದೆ ನಾವು. ಅದು ಹಂಗಲ್ಲ ಅಪ್ಪಯ್ಯ. ನಿಮ್ಮ ಅವ್ವನೂ ಜೀವನ ಪೂರ್ತಿ ಒಂಟಿಯಾಗಿ ಬದುಕಿದ್ಲು ಕಣಪ್ಪ. ಆದರೆ ಹಂಗೆ ಬದುಕಕ್ಕೆ ಒಂದು ಕಾರಣ ಇತ್ತು. ಮಕ್ಕಳು. ತನಗಾದ ಪರಿಸ್ಥಿತಿ ಮಕ್ಕಳಿಗೆ ಬರಬಾರ್ದು ಅಂತ ಜೀವನ ಪೂರ್ತಿ ಶ್ರಮ ಪಟ್ಟು ಬದುಕಿದ್ಲು.
ಮಕ್ಕಳನ್ನು ಬೆಳೆಸಿದ್ಲು, ಒಂದು ದಾರಿಗೆ ತಂದ್ಲು. ಅವಳು ಮಾಡಿದ ಕೆಲಸಕ್ಕೆ ಒಂದು ಅರ್ಥ ಅಂತ ಸಿಕ್ತು. ಆದರೆ ನೀನು ಹಿಂಗೆ ಒಂಟಿಯಾಗಿ ಬದುಕಿದ್ರೆ ನಿನ್ನ ಬದುಕಿಗೆ ಏನೋ ಅರ್ಥ ಇರ್ತದೆ. ಅಪ್ಪಯ್ಯ ಮತ್ತೆ ಅದೇ ಬಂಧನಕ್ಕೆ ಹೋಗು ಅಂತ ಹೇಳ್ತಿದ್ದೀರಾ? ಅದು ಬಂಧನ ಅಲ್ಲ ಕುಸೆ. ನೋಡು, ಒಂದು ಹೆಣ್ಣಾಗಿ ಹುಟ್ಟಿದ್ಯಾ. ಹೆಣ್ಣಾದವಳು ಹೆಂಡತಿ ಆಗಬೇಕು, ತಾಯಿ ಆಗಬೇಕು, ಅಜ್ಜಿ ಆಗಬೇಕು. ಆವಾಗಲೇ ಜೀವನಕ್ಕೆ ಒಂದು ಅರ್ಥ ಅಂತ ಸಿಗೋದು. ಈಗ ನಿನ್ನ ಜೀವನಕ್ಕೆ ಒಂದು ಅಸ್ತಿತ್ವನೇ ಇಲ್ವಲ್ಲಪ್ಪ. ಯಾರಾದ್ರೂ ನಿಂತವ ಬಂದು ನಿನ್ ಮೊದಲನೇ ಮಗಳು ಗಂಡ ಬಿಟ್ಟು 7 ದಿನ ಆಯ್ತಲ್ಲ, ಇನ್ನೊಂದು ಮದುವೆ ಮಾಡಕ್ಕಿಲ್ಲ ಅಂತ ಕೇಳಿದ್ರಾ? ಯಾರ್ಯಾರ್ದೋ ಮಾತಿಗೆ ಯೋಚನೆ ಮಾಡೋದಲ್ಲಮ್ಮ ನಾನು. ನನ್ನ ಮಕ್ಕಳ ಜೀವನ ಹಿಂಗಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಮಾಡಿದ ತಪ್ಪಿಂದ ನನ್ನ ಮಕ್ಕಳಿಗಾಗಿರೋ ಅನ್ಯಾಯಕ್ಕೆ ಏನಾರ ಪರಿಹಾರದ ದಾರಿ ಸಿಗ್ತದ ಅಂತ ಹುಡುಕ್ತಾ ಇದ್ದೆ. ನೀವ್ ಯೋನೇ ಹೇಳಿ ಅಪ್ಪಯ್ಯ, ಇನ್ನೊಂದ್ಕಿತ ನನ್ನ ಜೀವನದಾಗೆ ಮದ್ವೆ ಅನ್ನೋದು ನಡೆಯಕ್ಕಿಲ್ಲ. ಒಂದ್ಕಿತ ನಂಬಿ ಮೋಸ ಹೋಗಿದ್ದೆ ಸಾಕು. ಮತ್ತೆ ನಂಗೆ ನೋವು ತಿನ್ನೋ ಶಕ್ತಿ ಇಲ್ಲ ಅಪ್ಪಯ್ಯ. ಅಲ್ವಾ, ಎಲ್ಲ ವ್ಯಕ್ತಿನೂ ಒಂದೇ ಅನ್ನೋ ಥರ ಮಾತಾಡ್ತಿದ್ಯಲ್ಲವ. ಪ್ರಪಂಚದಾಗೆ ನಿನ್ನ ಪ್ರಾಣಕ್ಕಿಂತ ಪ್ರೀತಿ ಮಾಡೋರು ಇದ್ದೇ ಇರ್ತಾರೆ ಕಣವ. ಇವನ್ ಕಾಳಿ ಬಗ್ಗೆ ಮಾತಾಡ್ತಿದ್ದೀರಾ? ಅವ್ನು ನನ್ನ ಬಗ್ಗೆ ಯೋನೇ ಅನ್ಕೊಂಡ್ರು. ನಾನು ಯಾವತ್ತೂ ಅವನ ದೃಷ್ಟಿನಾಗ ನೋಡೇ ಇಲ್ಲ ಅಪ್ಪಯ್ಯ. ಹಂಗಿದ್ಮ್ಯಾಕೆ ಪ್ರೀತಿ ಮಾಡು ಅಂತ ಹೇಳಿದ್ರು ಪ್ರೀತಿ ಮಾತಿಂದ ಬರೋದಲ್ಲ ಅಪ್ಪಯ್ಯ, ಮನಸ್ಸಿಂದ ಹುಟ್ಟು ಬರಬೇಕು. ನಿಜ ಕಣವ. ಆದರೆ ನೀನು ಕಾಳಿನೇ ಮದುವೆ ಆಗೋದು ನಾನು ಹೇಳ್ತಿಲ್ಲ. ನೋಡು, ನಾವು ಪ್ರೀತಿಸೋರ್ಗಿಂತ ನಮ್ಮನ್ನು ಪ್ರೀತಿ ಮಾಡೋರ ಜೊತೆ ಇದ್ರೆ ಜೀವನ ಚೆಂದಾಗಿರ್ತದೆ. ಅದು ಕಾಳಿನೇ ಆದ್ರೆ ಸಂದ ಅಂತ ನನ್ನ ಯೋಚನೆ. ಅಪ್ಪಯ್ಯ, ನೀವ್ ಯೋನೇ ಹೇಳಿದ್ರು ಈಸಿದಾಗೆ ನನ್ನ ಮನ್ಸು ಬದಲಾಗಕ್ಕಿಲ್ಲ. ಮಳೆ ನೀರು ಬಂಡೆ ಮಧ್ಯೆ ಸೇರಿಕೊಂಡು ಬಂಡೆನೇ ಹೊಡಿತಾವಂತೆ. ಹಂಗನ್ಬಿಟ್ಟು ಅದು ಒಂದೇ ದಿನದಲ್ಲಿ ಆಗಕ್ಕಿಲ್ಲ. ಅದಕ್ಕೂ ಟೈಮ್ ಹಿಡಿತದೆ. ನೀನು ಅಷ್ಟೇ ಟೈಮ್ ತಗೊಂಡು ಸಮಾಧಾನವಾಗಿ ಯೋಚನೆ ಮಾಡಿ, ಎಲ್ಲ ಒಳ್ಳೇದಾಯ್ತದೆ.